ಏನೇನೋ ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇದೇ ಬಿಜೆಪಿ ಸರ್ಕಾರ ಇದ್ದಾಗ ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಹಗರಣಗಳು, ಕೋವಿಡ್ನಲ್ಲಿ ನಡೆದಂತ ಹಗರಣಗಳು, ಉಪನ್ಯಾಸಕರ ಒಂದು ಹಗರಣಗಳು, ಕಿರಿಯ ಇಂಜಿನಿಯರ್ಗಳನ್ನ ಸೇರಿಸಿಕೊಳ್ಳುವಂತ ಒಂದು ಹಗರಣಗಳು, ಇವನು ಯಾರು ಕೂಡ ಕರ್ನಾಟಕದ ಮಹಾಜನತೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ವಿಧಾನ ಪರಿಷತ್ನಲ್ಲಿ ಇದೇ ಯಡಿಯೂರಪ್ಪಜಿಯವರು, ಕುಮಾರಸ್ವಾಮಿಯವರ ಕುಟುಂಬ, ದೇವೇಗೌಡರ ಕುಟುಂಬ ಮೂಡಾದಲ್ಲಿ ಹಗರಣ ಮಾಡಿದೆ ಅಂತ ಹೇಳಿದ್ದು ಇವತ್ತಿಗೂ ಕೂಡ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ದಾಖಲೆ ಸಮೇತ ಸಿಕ್ಕುತ್ತೆ. ಅದನ್ನ ತನಿಖೆ ಮಾಡಿಸುವಂತ ಧೈರ್ಯ ಯಡಿಯೂರಪ್ಪಜಿ ಅವರಿಗೆ ಮತ್ತು ವಿಜಯೇಂದ್ರಗೆ ಇದೆಯಾ? ಯಾಕಂದ್ರೆ ಈ ಮಾತನ್ನ ದಾಖಲೆ ಸಮೇತ ಯಡಿಯೂರಪ್ಪಜಿ ಅವರು ಅವತ್ತು ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ರು. ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಕುಟುಂಬ ಮೈಸೂರು ಮೂಡಾದಲ್ಲಿ ಹಗರಣ ಮಾಡಿದೆ ಅಂತ ಹೇಳಿ ಈಗ ಅದನ್ನೆಲ್ಲ ಬಿಟ್ಟಿದ್ದಾರೆ. ಇವತ್ತು ಇಬ್ರು ದೋಸ್ತಿಗಳಾಗಿ ಸಿದ್ದರಾಮಯ್ಯನವರು ಯಾವ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಜನಪರವಾದಂತ ಯೋಜನೆಗಳನ್ನ ತಂದಿದ್ದಾರೆ. ಮಹಿಳೆಯರಿಗೆ, ಬಡವರಿಗೆ, ಯುವಕರಿಗೆ, ಜನಸಾಮಾನ್ಯರಿಗೆ, ರೈತರಿಗೆ ಅನುಕೂಲ ಆಗುವಂತ ಯೋಜನೆಯನ್ನ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ಧೀಮಂತ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿದಾರಲ್ಲ, ಅದನ್ನ ನೋಡ್ಲಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ ಬಂಧುಗಳು.